ಮೊದಲು ದೊಡ್ಡ ಬ್ಯಾಡಗೆರೆ, ಮುತ್ತುಗನ್ನೆ, ಮಲ್ಲನಹಳ್ಳಿ, ಹೆಬ್ಬಾಳು, ಕೂಡು ರಸ್ತೆ ಹದಗೆಟ್ಟ ಕಾರಣ ಚುನಾವಣೆಯಲ್ಲಿ ಬೆಂಬಲ ನೀಡಿದರೆ ರಸ್ತೆ ಕಾಮಗಾರಿ ಮಾಡ್ತೇನೆ ಎಂದು ಆಶ್ವಾಸನೆ ನೀಡಿದ್ದೆ. ಅದರಂತೆ ಇಂದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುತ್ತಿದ್ದೇನೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಯಗಚಿ ನೀರಾವರಿ ಯೋಜನೆಯಡಿಯಲ್ಲಿ 249.9 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತದ 1135 ಮೀಟರ್ ಹೆಬ್ಬಾಳು ಗ್ರಾಮ ಪಂಚಾಯಿತಿಯ ದೊಡ್ಡ ಬ್ಯಾಡಗೆರೆ, ಮುತ್ತುಗನೆ, ಮಲ್ಲನಹಳ್ಳಿಗೆ ಸೇರುವ ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು, ಸುಮಾರು 3 ವರ್ಷಗಳ ಹಿಂದೆ ರಸ್ತೆ ತುಂಬಾ ಹದಗೆಟ್ಟಿತ್ತು. ಕಾರಣ ಈ ಭಾಗದಲ್ಲಿ ಟಿಪ್ಪರ್ ಓಡಾಡ್ತವೆ. ಅಲ್ಲದೆ ರಸ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ತೂಕದ ಮರಳು, ಜಲ್ಲಿ ತುಂಬಿದ ಲಾರಿಗಳು ಹಗಲಿರುಳು ಓಡಾಡ್ತಿರುವುದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಜನರು ನಡೆದಾಡಲು ಸಮಸ್ಯೆಯಾಗ್ತಿತ್ತು. ಚುನಾವಣೆ ಪೂರ್ವ ಈ ಭಾಗದ ಮತದಾರರು ತಮ್ಮ ಬೇಡಿಕೆಗಳನ್ನು ತಿಳಿಸಿದ್ರು. ಅದರಂತೆ ನನಗೆ ಚುನಾವಣೆಯಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮದ ಜನರು ನನಗೆ ಬೆಂಬಲ ನೀಡಿದ್ರು. ಅಂದು ನೀಡಿದ ಆಶ್ವಾಸನೆ ಇಂದು ಈಡೇರಿಸುತ್ತಿದ್ದೇನೆ. ಈ ಭಾಗದ ರೈತರು ತಮ್ಮ ಸರಕು ಸರಂಜಾಮುಗಳನ್ನು ತರಲು ಹರಸಾಹಸ ಪಡಬೇಕಿತ್ತು. ಅದಕ್ಕೆ ಮುಕ್ತಿ ಇಂದು ಸಿಕ್ಕಿದ್ದು ಬೇಲೂರಿನ ಅಭಿವೃದ್ಧಿಯೇ ನನ್ನ ಮೊದಲ ಕೆಲಸ ಎಂದು ಹೇಳಿದರು. ಕಾಮಗಾರಿ ಗುದ್ದಲಿ ಪೂಜೆ ಮಾಡಿದ್ದೀವಿ. 1135 ಮೀಟರ್ ರಸ್ತೆ ಅನ್ನು ಮಾಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ ಜಾವಗಲ್ಲು ಆಗಿದೆ ಮತ್ತೆ ಅಲ್ಲ ಮಾಡಿರ್ತಕ್ಕಂಥದ್ದು ಇದಾಗಿದೆ. ಇದಕ್ಕೆ ಅನುದಾನ ತುಂಬ ಬೇಕಾಗಿದೆ. ಸುಮಾರು ಒಂದು 50 ಕೋಟಿ ರೂಪಾಯಿ ಅನುದಾನ ಬೇಕು. ಈ ಅನುದಾನದ ಲಭ್ಯತೆಯನ್ನು ಕಡಿಮೆ. ಅದ್ರ ಜೊತೆಯಲ್ಲಿ ಎಷ್ಟೆಲ್ಲ ಕ್ವಾಲಿಟಿ ಕೆಲಸ ಮಾಡಿದ್ರು ಓವರ್ ಟನ್ನೇಜ್ ಹಾಕೊಂಡು ರಸ್ತೆಗಳನ್ನ ದುರಸ್ತಿ ಮಾಡ್ತಕ್ಕಂಥ, ಹಾಗಾಗಿ ಸಾರ್ವಜನಿಕರು ಪ್ರಾಬ್ಲಮ್ ಆಗ್ತಾ ಇದೆ. ಮೊನ್ನೆ ಎಲ್ಲ ತಡೆ ಹಿಡಿದಿದ್ರಿ ಎಲ್ಲ ಅನ್ಸುತ್ತೆ. ಗ್ರಾಮದವರೆಲ್ಲ ಕೆಪಾಸಿಟಿ, ರಸ್ತೆ ಕೆಪಾಸಿಟಿ 100 kg ಇದ್ರೆ 100,000 kg ಹಾಕೊಂಡು ಹೊಡಿತಕ್ಕಂಥದ್ದಾಗಿದೆ. ಹಾಗಾಗಿ ರಸ್ತೆಗಳ ದುಸ್ಥಿತಿ ಇಲ್ಲಾಗಿದೆ. ಸಾರ್ವಜನಿಕರೇ ಅದರ ಮಾಲೀಕರು ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿ ಇದು ಮಾಡಿದ್ದಾರೆ. ಈಗ ಲೋಡೇನ ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಮೊನ್ನೆ ಎಲ್ಲ ಇದು ಮಾಡಿದ್ಮೇಲೆ ನೋಡಿದಾಗ ಮಾಡ್ತಾರೆ. ಸರ್ ಅರ್ಜೆಂಟಿಗೆ ಒಳನಳ್ಳಿವರೆಗೂ ಮಾಡೋ ಸಾಕು ಸರ್, ಬಸ್ಸು ರೂಟ್ ಇದು. ಅದಕ್ಕೆ ಇಲ್ಲಿ ಈ ಭಾಗದಲ್ಲಿ ಈಗ ನೆಕ್ಸ್ಟ್ ಇದನ್ನು ತಗೊಳ್ತಕ್ಕಂಥದ್ದು. ಈಗ ಅವರು ಕಡಿಮೆ ಆದರೆ ಓವರ್ ಟನ್ನೇಜ್ ಹಾಕೋದನ್ನ ಕಡಿಮೆ ಆದರೆ ಕಡಿಮೆ ಮಾಡಲ್ಲ. ಈ ಗ್ರಾಮದವರು ನಮ್ಮ ಹೊನ್ನೇನಹಳ್ಳಿ ಅವರು ಇವರೆಲ್ಲ ಅನೇಕ ಬಾರಿ ಅದನ್ನು ಇದು ಮಾಡಿದ್ದಾರೆ. ಆದರೂ ಸಹ ಅವರು ಕಂಪ್ಲೇಂಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು